ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಅಂಗಡಿಗಳಲ್ಲಿ ಈ ಇಲಿಗಳ ಹೆಗ್ಗಣಗಳ ಕಾಟ ಜಾಸ್ತಿ. ಹೀಗಾಗಿ ಮನೆಯಲ್ಲೆಲ್ಲ ಬಟ್ಟೆಗಳು ಹರಿದಾಕ್ಬಿಡುತ್ತೆ, ಪುಸ್ತಕಗಳೆಲ್ಲ ತಿಂದು ಬಿಸಾಕತ್ತೆ, ತರಕಾರಿ, ಸೊಪ್ಪು, ಹೂವು, ಹಣ್ಣುಗಳೆಲ್ಲ ಹಾಳು ಮಾಡುತ್ತೆ. ಇದ್ರ ಜೊತೆಗೆ ಮನೆಯಲ್ಲೆಲ್ಲ ಬಿಲ್ಲ ಮಾಡ್ಕೊಳ್ಳುತ್ತೆ, ನೆಲ ಕೊರೆದು. ದೇವಸ್ಥಾನಗಳು ಇದೇ ಗೋಳು. ದೊಡ್ಡ ದೊಡ್ಡ ಅಂಗಡಿಗಳಲ್ಲೂ ಕೂಡ ರಾತ್ರಿ ಹೊತ್ತು ಅವರು ಲಾಕ್ ಮಾಡಿಬಿಟ್ಟು ಹೋದ್ಮೇಲೆ ಸಿಕ್ಕಾಪಟ್ಟೆ ಇಲಿ ಹೆಗ್ಗಣಗಳೆಲ್ಲ ತಿನ್ನೋ ಪದಾರ್ಥ ಮೇಲೆಲ್ಲ, ಧಾನ್ಯಗಳ ಮೇಲೆಲ್ಲ ಮಲಮೂತ್ರ ಮಾಡುತ್ತೆ. ತುಂಬ ಗಲೀಜು ಮಾಡಿ ಓನರ್ಗೂ, ಆ ವ್ಯಾಪಾರಸ್ಥರು ಕೂಡ ನಷ್ಟ ಮಾಡುತ್ತೆ. ಅದರಿಂದ ಈ ಇಲಿಗಳ ಹೆಗ್ಗಣಗಳ ಕಾಟದಿಂದ ಬಿಡುಗಡೆ ಆಗೋದು ಹೇಗೆ ಅಂತೇಳಿ ನಾನೊಂದು ತಂತ್ರವನ್ನು ಹೇಳಿಕೊಟ್ಟಿದ್ದೆ. ಇವತ್ತು ಈ ದೊಡ್ಡ ದೊಡ್ಡ ಉಗ್ರಾಣ ವೇರ್ಹೌಸಲ್ಲಿ ಧಾನ್ಯಗಳನ್ನು ಶೇಖರಣೆ ಮಾಡಿರ್ತಾರೆ. ಈ ದೊಡ್ಡ ದೊಡ್ಡ ಉಗ್ರಾಣಗಳಲ್ಲಿ ಧಾನ್ಯಗಳ ಸಂಗ್ರಹ ಮಾಡೋದು ಒಂದು ವೈಶಿಷ್ಟ್ಯತೆ. ದೇವಾಲಯಗಳಲ್ಲಿ ದಾನಿಗಳು ಕೊಟ್ಟಿರ್ತಾರೆ. ದಾನಿಗಳು ಈಗ ಮಠಗಳಲ್ಲಿ, ಉದಾಹರಣೆಗೆ ಈ ಧರ್ಮಸ್ಥಳ, ದೊಡ್ಡ ದೊಡ್ಡ ಮಠಗಳಲ್ಲಿ ಭಕ್ತರು ತರಕಾರಿಗಳನ್ನು ದಾನ ಮಾಡ್ತಾರೆ. ಯಥೇಚ್ಛಾಗಿ ಅಕ್ಕಿ, ಬೇಳೆ, ಕಾಯಿ ಪಲ್ಯಗಳನ್ನೆಲ್ಲ ದಾನ ಮಾಡ್ತಾರೆ. ಅದನ್ನೆಲ್ಲ ಒಂದು ಜಾಗದಲ್ಲಿ ಇಡ್ತಾರೆ. ಒಂದೇ ದಿನ ಎಲ್ಲ ಉಪಯೋಗಿಸೋಕ್ಕಾಗಲ್ಲ. ದಿನ ತಕ್ಕಂತೆ ಅದನ್ನು ಖರ್ಚು ಮಾಡ್ತಿರ್ತಾರೆ. ಒಂದು ಕಡೆ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿ ಇಟ್ಟರೆ ಸಡನ್ನಾಗಿ ಖರ್ಚಾಗುತ್ತೆ ಮತ್ತು ಕೊಳ್ತೋಗುತ್ತೆ, ನಷ್ಟ ಆಗಿಬಿಡ್ತದೆ. ಉದಾಹರಣೆಗೆ ನನಗೊಬ್ಬರು ಮಠದಿಂದ ಒಬ್ಬರು ಪತ್ರ ಬರೆದಿದ್ದಾರೆ. ನಮ್ಮದು ದಾಸೋಹ ಮಾಡುವಂಥ ಮಠ, ಅಂದರೆ ನಿತ್ಯ ಅನ್ನದಾನ ಮಾಡುವಂಥ ಮಠ. ಆ ಮಠದಲ್ಲಿ ಭಕ್ತರು ತಾವು ಬೆಳೆದಂಥ ದವಸ ಧಾನ್ಯಗಳಲ್ಲಿ ಸ್ವಲ್ಪ ತಂದು ಮಠಕ್ಕೆ ಕೊಡ್ತಾರೆ ಅನ್ನದಾನಕ್ಕೆ ಅಂಥೇಳಿ. ಅನ್ನದಾನದಲ್ಲಿ ನಾವು ಅವ್ರು ತಂದು ಕೊಟ್ಟಿದ್ದನ್ನು ಒಂದೇ ದಿನ ಯೂಸ್ ಮಾಡಲ್ಲ. ಒಬ್ಬರು 5 ಮೂಟೆ ಅಕ್ಕಿ ಕೊಡ್ತಾರೆ, ಒಂದೇ ದಿನ 5 ಮೂಟೆ ಅಕ್ಕಿ ಖರ್ಚಾಗಲ್ಲ. ಯಾರೋ ಒಂದು 12 ಕ್ವಿಂಟಾಲು ತೊಗರಿಬೇಳೆ ಕೊಡ್ತಾರೆ. ಯಾರೋ ಒಂದಷ್ಟು ಹೀರೆಕಾಯಿ, ಸೋರೆಕಾಯಿ, ಕುಂಬಳಕಾಯಿ, ಟೊಮೆಟೊ ಈ ಥರ ಎಲ್ಲ ಕೊಡ್ತಾರೆ. ಎಲ್ಲ ತಂದು ಕೊಡ್ತಾರೆ. ಆದರೆ ನಾವು ಒಂದೇ ದಿನ ಯೂಸ್ ಮಾಡೋದು, ದಿನನಿತ್ಯ ಯೂಸ್ ಮಾಡ್ತೀವಿ. ಆದರೆ ಅದೇನೋ ನಮಗೆ ಏನು ಧಾನ್ಯ ಬರ್ತದೋ, ದವಸಗಳು ಬರ್ತದೋ, ಇಲ್ಲ ಕೊಳ್ತೋಗುತ್ತೆ, ಇಲ್ಲ ಅಂದರೆ ಅಭಿವೃದ್ಧಿ ಆಗ್ತಿಲ್ಲ. ತಂದಿದ್ದಲ್ಲೇ ಸಲೀಸಾಗಿದ್ದಾಗ್ಬಿಡುತ್ತೆ. ನಾಳೆ ಬೆಳಗ್ಗೆಗೆ ದವಸ ಧಾನ್ಯಗಳೇ ಇರೋದಿಲ್ಲ. ಈ ಥರ ನಮಗೆ ಪ್ರಾಬ್ಲಮ್ ಆಗ್ತಿದೆ. ಜಾಗ ಬದಲಾಯಿಸಿದ್ವಿ ನಾವು. ಜಾಗ ಬದಲಾಯಿಸ್ಬಿಟ್ಟು ಆ ರೂಮಲ್ಲಿ ಇಡೋಣ ಅಂತಿಲ್ಲ, ಅಲ್ಲೊಂದು ಗೋಡನ್ ಅಂತ ಮಾಡ್ಕೊಂಡು ಆ ಗೋಡನ್ನೆಲ್ಲ ಇಟ್ವಿ. ಅಲ್ಲೂ ಇವತ್ತು ತಂದುಕೊಟ್ಟು ನಾಳೆ ಬೆಳಗ್ಗೆ ಎಲ್ಲ ಹುಳ ಉಪ್ಪಟ್ಟೆಗಳು ಬಂದುಬಿಡುತ್ತೆ, ಇಲ್ಲ ಕೊಳ್ತೋಗುತ್ತೆ, ಇಲ್ಲ ಏನೋ ಒಂದು ಹಾನಿ. ಅಕ್ಕಿ ಎಲ್ಲ ಕೊಳ್ತೋಗಿರುತ್ತೆ, ಹುಳ ಬಿದ್ದೋಗಿರ್ತದೆ. ಅವ್ರು ಕೊಡ್ಬೇಕು ಚೆನ್ನಾಗಿರ್ತದೆ. ದಾನಿಗಳು ಕೊಟ್ಟಾಗ ಅಥವಾ ಇವರೇ ಪರ್ಚೇಸ್ ಮಾಡ್ಕೊಂಬಂದಾಗ ಒಳ್ಳೆ ಕ್ವಾಲಿಟಿ ತಂದು ಇಟ್ಟಿರ್ತಾರೆ. 3-4 ದಿನ 5 ದಿನಕ್ಕೆಲ್ಲ ಹೊಟ್ಟೋಗ್ಬಿಡ್ತದಂತೆ. ಹೀಗಾಗಿ ಆ ಹುಳ ಉಪ್ಪಟ್ಟೆಗಳು ಮತ್ತು ಕೊಳ್ತೋಗೋದು ಇದಕ್ಕಿದ್ದಾಗೆ ಎಲ್ಲ ಖಾಲಿ ಆಗಿಬಿಡ್ತದಂತೆ. ನಮಗೆ ನಾಳೆ ಬೆಳಗ್ಗೆ ಹೆಂಗಪ್ಪ ಊಟಕ್ಕೆ ಹಾಕೋದು ಅಂತ ಯೋಚನೆ ಆಗುತ್ತೆ. ಸಮೃದ್ಧಿ ಆಗ್ತಿಲ್ಲ ಅಂಥೇಳಿ ಪತ್ರ ಬರೆದಿದ್ದಾರೆ. ಇಲ್ಲಿ ಇದು ಮಠದ ಒಂದು ಸಮಸ್ಯೆ. ಉದಾಹರಣೆಗೆ ದೊಡ್ಡ ದೊಡ್ಡ ತಿರುಪತಿ, ಧರ್ಮಸ್ಥಳ, ಉಡುಪಿ ಈ ಕಡೆ ಎಲ್ಲ ದಿನನಿತ್ಯ ಅಡುಗೆ ಮಾಡಿ ಹಾಕ್ತಾರೆ ಭಕ್ತರಿಗೆಲ್ಲ. ಅಲ್ಲಿ ದಿನನಿತ್ಯ ಅಡುಗೆ ಮಾಡಬೇಕು ಅಂದರೆ ದಿನನಿತ್ಯ ದಾನ ಬರ್ತಿರಬೇಕು, ಸಮೃದ್ಧಿಯಾಗಿರಬೇಕು. ದವಸ ಧಾನ್ಯಗಳೆಲ್ಲ ಸಮೃದ್ಧಿಯಾಗಿದ್ದಷ್ಟು ನಾಳೆ ಬೆಳಗ್ಗೆ ಯೋಚನೆ ಇರಲ್ಲ, ಎಷ್ಟು ಜನ ಬಂದು ಊಟ ಮಾಡಾಕ್ತೀವಿ, ಅಡುಗೆ ಮಾಡಾಕ್ತೀವಿ ಅಂತೀವಿ ನಾವು. ಒಂದೊಂದು ಸಲ ಜನ ಜಾಸ್ತಿ, ಐಟಮೇ ಇರೋಲ್ಲ, ಅಡುಗೆ ಮಾಡೋಕ್ಕೆ ನಮಗೆ ದವಸ ಧಾನ್ಯಗಳೇ ಇರೋಲ್ಲ. ಮದುವೆಗೆ ಅಂತ ಹೇಳಿ ನಾವು ಒಂದು 1,000 ಜನಕ್ಕೆ ಇನ್ವಿಟೇಷನ್ ಕೊಟ್ಟಿರ್ತೀವಿ. ನೋಡು 2,000 ಜನ ಬಂದುಬಿಟ್ಟಿದ್ದಾರೆ. ನಾವು ಮಾಡಿಸಿರೋದು 1,000 ಜನಕ್ಕೆ ಅಡುಗೆ. ಇನ್ನು 1,000 ಜನಕ್ಕೆ ಏನು ಮಾಡೋದು? ಸಮೃದ್ಧಿ ಆಗಿಲ್ಲ, ನಮ್ಗೆ ಗೊತ್ತಿಲ್ಲ, ಬಂದುಬಿಟ್ಟಿದ್ದಾರೆ.
ಗಂಡ ಹೆಂಡ್ತಿ ಕರೆದ್ರೆ ಗಂಡ ಹೆಂಡ್ತಿ ಜೊತೆಗೆ ಮಕ್ಕಳು ಅವ್ರ ಅಪ್ಪ ಅಮ್ಮ ಎಲ್ಲ ಬಂದುಬಿಡ್ತಾರೆ. ನಾವು 1,000 ಜನಕ್ಕೆ ಊಟಕ್ಕೆ ಅಂತ ರೆಡಿ ಮಾಡಿದ್ರೆ ಒಂದು ಫ್ಯಾಮಿಲಿಗೆ ಒಬ್ಬರು ಕರೆದ್ರೆ ಒಂದು ಫ್ಯಾಮಿಲಿ 5-10 ಜನ ಬಂದುಬಿಡ್ತಾರೆ. ಅಂಥದ್ದು ಎಷ್ಟು ಫ್ಯಾಮಿಲಿ ಬರ್ಬೋದು? ಆಗ ಶಾರ್ಟೇಜ್ ಆಯಿತು. ಮನೇಲಿ ಧಾನ್ಯ ಸಮೃದ್ಧಿ ಆಗ್ತಿಲ್ಲ ನಮ್ಮ ಮನೆಯಲ್ಲಿ. ಅದೇನು ಒಂದು ಎಲ್ಲ ತರ್ತೀವಿ, ಒಂದು ವಾರಕ್ಕೆ ಖರ್ಚಾಗ್ಬಿಡ್ತಾರೆ ರೀ. ಸಿಕ್ಕಾಪಟ್ಟೆ ತಿಂತಾರೆ ಮನೇಲಿ. ಸಿಕ್ಕಾಪಟ್ಟೆ ತಿನ್ನೋದು ಕೂಡ ದರಿದ್ರನೇ. ಎಷ್ಟೇ ತಂದು ಹಾಕಿದ್ರು ಇಮಿಡಿಯೇಟ್ ನಾಳೆ ಬೆಳಗ್ಗೆ ಖರ್ಚಾಗೋಗುತ್ತೆ ಅಂದರೆ ಧಾನ್ಯ ಲಕ್ಷ್ಮಿ ಇಲ್ಲ ಮನೇಲಿ, ಏನೋ ದರಿದ್ರ ಇದೆ. ಎಷ್ಟೇ ತಂದು ಹಾಕಿದ್ರು ಕೂಡ ನಾಳೆ ಬೆಳಗ್ಗೆಗೆ ನಾಳೆ ಊಟಕ್ಕೆ ಹೆಂಗಪ್ಪ ಅನ್ನೋ ಒಂದು ಸಮಸ್ಯೆ ಬಂದುಬಿಡುತ್ತೆ. ಅದರಿಂದ ನಾವು ಮನೇಲಿ ತಂದಿದ್ದು ಸಮೃದ್ಧಿ ಆಗಬೇಕು. ಸಮೃದ್ಧಿ ಅಂದ್ರೇನು? ಕೆಲವರು 25 kg ಅಕ್ಕಿನ 6 ತಿಂಗಳು ಯೂಸ್ ಮಾಡ್ತಾರೆ. 3-4 ಜನ ಮನೆಯವ್ರು ಅನ್ನ ತಿಂತಾರೆ. ಅಲ್ಲಿ ಧಾನ್ಯ ಸಮೃದ್ಧಿ ಆಗುತ್ತೆ. ಅವ್ರಿಗೆ ಹೆಚ್ಚಿಗೆ ಪ್ರಾವಿಷನ್ ಖರ್ಚೇ ಬರೋದಿಲ್ಲ. ಅವ್ರು ಬರೋದೇ ಟೀ ಕಾಫಿ ಹಾಲಿಂದ ಈ ಥರದ್ದು ಖರ್ಚು ಜಾಸ್ತಿ. ಮನೇಲಿ ಕೆಲವ್ರ ಮನೇಲಿ ಅನ್ನಪೂರ್ಣ ಬಹಳ ಸೊಗಸಾಗಿ ಆಶೀರ್ವಾದ ಮಾಡಿರ್ತಾಳೆ. ಕೆಲವು ಮನೇಲಿ ದರಿದ್ರ ಇರ್ತದೆ. ಎಷ್ಟೇ ತಂದು ಹಾಕಿದ್ರು ನಾಳೆ ಬೆಳಗ್ಗೆ ಹೊಟ್ಟೆಗೆ ಹೆಂಗಪ್ಪ, ಅಲ್ಲೆಲ್ಲ ಕದ್ದು ತಂದು ಮಾರ್ಕೊಂಡು ತಿನ್ನಬೇಕು, ಅಲ್ಲಿ ಯಾರು ಅವ್ರಿಗೆ ಕೊಟ್ಟು ತೊಗೊಂಬಂದು ತಿನ್ನಬೇಕು. ಹೀಗೆ ಒಂದು ಬದುಕಿನಲ್ಲಿ ಮನುಷ್ಯನಿಗೆ ಕೋಟಿಗಟ್ಟಲೆ ಹಣ ಇದ್ದರೂ ಕೂಡ ಅದನ್ನು ದುಡ್ಡು ತಿನ್ನೋಕ್ಕಾಗಲ್ಲ. 500 ರೂಪಾಯಿ ನೋಟು, 200 ರೂಪಾಯಿ ನೋಟು, 100 ರೂಪಾಯಿ ನೋಟು ತಿಂದರೆ ಹೊಟ್ಟೆ ತುಂಬಲ್ಲ. ಅನ್ನನೇ ತಿನ್ನಬೇಕು, ಊಟನೇ ಮಾಡಬೇಕು. ಆ ಊಟ ಮಾಡಬೇಕು ಅಂದರೆ ಮನೆಯಲ್ಲಿ ಧನ ಧಾನ್ಯಗಳೆಲ್ಲ ಸಮೃದ್ಧಿಯಾಗಿರಬೇಕು. ಆ ಧಾನ್ಯ ಸಮೃದ್ಧಿ ಇದ್ದಾಗಲೇ ಮನೇಲಿ ಮೃಷ್ಟಾನ್ನ ಭೋಜನ ಆಗೋದು, 3 ಹೊತ್ತು ಊಟ ತಿನ್ನೋದು. ಹೀಗೆ ಕೆಲವು ದುಡ್ಕೊಂಬರ್ತಾರೆ. ಪ್ರಾವಿಷನ್ಗೆ ಇದು ಅಕ್ಕಿ ದರಿದ್ರ, ಬೇಳೆಗೆ ದರಿದ್ರ, ಉಪ್ಪಿಲ್ಲ, ಉಪ್ಪಿನಕಾಯಿ ಇಲ್ಲ, ಕಾಫಿ ಪುಡಿ ಇಲ್ಲ, ತರಕಾರಿಗೆ ದರಿದ್ರ, ಸಿಕ್ಕಾಪಟ್ಟೆ ದರಿದ್ರ. ಕೆಲವು ಎಲ್ಲ ಇದೆ ಮನೇಲಿ, ಅದನ್ನು ಉಪಯೋಗಿಸೋಕ್ಕಾಗ್ತಿಲ್ಲ, ಕೊಳ್ತೋಗಿದೆ, ಪ್ರಾಣಿ ಇಲಿಗೆ ತಿಂದಿರ್ಬೋದು, ಏನೋ ಒಂದು ಒಟ್ಟಿನಲ್ಲಿ ಎಲ್ಲವೂ ನಷ್ಟ. ತೊಗೊಂಡೋಗಿ ನೀರು ಸುರಿಬೇಕು, ತೊಗೊಂಡೋಗಿ ಕಾರ್ಪೊರೇಷನ್ ತೊಟ್ಟಿಗೆ ಹಾಕಬೇಕು. ಆ ಲೆವೆಲಿಗೆ ಸಮೃದ್ಧಿ ಆಗ್ತಿಲ್ಲ ಧಾನ್ಯ. ಈ ಥರದ್ದೊಂದು ಒಬ್ಬರು ಮಠದವರು ಒಬ್ಬರು ಪಾಪ ಪತ್ರ ಬರೆದಿದ್ದಾರೆ. ಈಗ ಮಳೆಗಾಲ ಕಮ್ಮಿ ಆಯಿತು ನಮಗೆ ಧಾನ್ಯಗಳು ಏನೂ ತಂದುಕೊಡಲ್ಲ. ಅವಾಗಿನ್ನೂ ತುಂಬ ಕಷ್ಟ ಆಗುತ್ತೆ ದಾಸೋಹ ಮಾಡಲಿಕ್ಕೆ, ಅನ್ನದಾನ ಮಾಡಲಿಕ್ಕೆ. ಪಾಪ ಜನ ತಂದುಕೊಡ್ತಾರೆ. ಅದು ಹೆಂಗೆ ಆಗ್ತಿದೆಯೋ, ನಮಗೆ ಶಾರ್ಟೇಜ್ ಆಗ್ತಿದೆ, ಸಮೃದ್ಧಿ ಆಗ್ತಿಲ್ಲ ನಮ್ಮಲ್ಲಿ ಅನ್ನೋ ಒಂದು ಪ್ರಶ್ನೆ ಬಂದಿದೆ. ಅದಕ್ಕೆ ಜೀವಿತ ಕಾಲದಲ್ಲಿ ನಾವು ಸ್ವಲ್ಪನೇ ಸಂಪಾದಿಸಿದ್ರು, ಸ್ವಲ್ಪನೇ ತಿಂದರೂ ಅದು ಸಮೃದ್ಧಿಯಾಗಿರಬೇಕು, ತೃಪ್ತಿಯಾಗಿರಬೇಕಂತೆ. ಅದಕ್ಕೆ ಈ ಧಾನ್ಯ ಸಮೃದ್ಧಿ ಆಗಬೇಕು. ಎಷ್ಟೇ ಜನ ಊಟಕ್ಕೆ ಬಂದರೂ ಕೂಡ ಖರ್ಚಾಗಬಾರ್ದು. ಅನ್ನಪೂರ್ಣಿ ಅಲ್ಲಿ ನೆಲೆಸಿರಬೇಕು. ಹಾಗಾದರೆ ಈ ಧಾನ್ಯ ಸಮೃದ್ಧಿ ಆಗಬೇಕು ಅಂತಂದರೆ ಧಾನ್ಯ ಗೋಡನಲ್ಲಿ ಇಟ್ಟಿರ್ತಾರೆ, ಅಂಗಡಿಯಲ್ಲಿರ್ಬೋದು, ದೊಡ್ಡ ದೊಡ್ಡ ಮಾಲಲ್ಲಿರ್ಬೋದು, ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಉಗ್ರಾಣ ಮಾಡಿಟ್ಟಿರ್ತಾರೆ. ಯಾತಕ್ಕೆ ಈ ಧಾನ್ಯ ಸಮೃದ್ಧಿ ಆಗಲ್ಲ ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಉಗ್ರಾಣಗಳಲ್ಲಿ, ಮಠಗಳಲ್ಲಿ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಈಗ ಧಾನ್ಯಗಳೇನೋ ಒಂದಷ್ಟು ತೆಂಗಿನಕಾಯಿ, ಒಂದೆರಡು ಕ್ವಿಂಟಾಲ್ ತೊಗರಿ ಬೇಳೆ, ಒಂದಷ್ಟು ರವೆ, ಉಪ್ಪಿಟ್ಟಿಗೆ ರವೆ, ಒಂದಷ್ಟು ಅಕ್ಕಿ ಎಲ್ಲ ತಂದು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಬರುತ್ತೆ. ಆ ಸ್ಥಳದಲ್ಲಿ ಅದು ಅಭಿವೃದ್ಧಿ ಆಗ್ತಿಲ್ಲ, ಧಾನ್ಯ ಸಮೃದ್ಧಿ ಆಗ್ತಿಲ್ಲ, ಅಕ್ಷಯ ಆಗ್ತಾಯಿಲ್ಲ. ಅದೇ ಥರ ದೇವಾಲಯಗಳಲ್ಲಿರ್ಬೋದು, ನಮ್ಮ ಮನೆಗಳಲ್ಲಿ ನಾವು ತಂದಿರ್ತೀವಿ ಎಲ್ಲ ಒಂದು ತಿಂಗಳಿಗಾಗೋಷ್ಟು ಎಲ್ಲ ಉಪ್ಪು ಖಾರ ಮೆಣಸಿನ್ಕಾಯಿ ಅಂತೆ, ತರಕಾರಿ ಅಂತೆ, ಅಕ್ಕಿ ಬೇಳೆ ಎಲ್ಲ ಎತ್ಕೊಂಬರ್ತೀವಿ ನಾವು. ಅದೇ 15 ದಿನಕ್ಕೆ ಖಾಲಿ ಆಗ್ಬಿಡುತ್ತೆ. ಧಾನ್ಯ ಸಮೃದ್ಧಿ ಆಗ್ತಿಲ್ಲ ಮನೇಲಿ, ಧಾನ್ಯ ಸಮೃದ್ಧಿ ಆಗ್ತಿಲ್ಲ ದೇವಸ್ಥಾನದಲ್ಲಿ, ಧಾನ್ಯ ಸಮೃದ್ಧಿ ಆಗ್ತಿಲ್ಲ ಮಠಗಳಲ್ಲಿ, ಧಾನ್ಯ ಸಮೃದ್ಧಿ ಆಗ್ತಿಲ್ಲ ಗೋಡನಲ್ಲಿ. ಹುಳ ಒಪ್ಪಟ್ಟೆಗಳು ಬೀಳ್ತಿದೆ, ಹುಳ ತಿಂತಾಯಿದೆ, ಏನೋ ಪ್ರಾಬ್ಲಮ್ಮು, ಕೊಳ್ತೋಗ್ತಿದೆ, ಏನೋ ಒಂದು ಆಗಿ ನಷ್ಟ ಆಗಿ ಅದನ್ನು ತೊಗೊಂಡೋಗಿ ಸಮುದ್ರಕ್ಕೋ ನೀರಿಗೋ ಒಳಗೋ ಬಿಡೋಂಗೆ ಆಗಿಬಿಟ್ಟಿದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಒಂದು ಸ್ಥಳದ ಮಹಿಮೆ, ಇನ್ನೊಂದು ಕೊಟ್ಟಂಥ ದಾನ ಇದೆಯಲ್ಲ, ಆ ದಾನ ತೊಗೊಳ್ಳುವಾಗ ಅದಕ್ಕೊಂದು ಶಾಂತಿ ಮಾಡಬೇಕು. ಒಂದು ವಸ್ತು ಬೆಳೆಯುವಾಗ ಒಂದು ತೇಜಸ್ಸಿದ್ರೆ, ಈಗ ಭತ್ತ ಬೆಳೆಯುವಾಗ ಭತ್ತದಲ್ಲಿ ಭೂಮಿಲಿ ಭತ್ತ ಬೆಳೆದಿರ್ತದೆ. ಉದಾಹರಣೆಗೆ ಒಂದು ಕಬ್ಬು ಅಂತ ಇಟ್ಕೊಳ್ಳಿ, ಅಥವಾ ಒಂದು ಮಾವಿನ ಮರ ಭೂಮಿಗೆ ಟಚ್ ಆಗಿ ಫಲ ಬಿಟ್ಟಿದೆ. ಫಲ ಮರದಲ್ಲೇ ಇದ್ದಾಗ ಭಾಳ ಶಕ್ತಿ ಇರ್ತದೆ. ಕಿತ್ಕೊಂಬಂದು ಮನೆಯಿಟ್ಟಾಗ 100 70%ಅಲ್ಲಿ 70% ಶಕ್ತಿ ಕಮ್ಮಿ ಆಯಿತು. ಅದು ಇನ್ನೂ 2-3 ದಿವಸ ಇಟ್ಟೋಕೆ ಹೋದ್ರೆ ಇನ್ನೂ ಶಕ್ತಿ ಕಮ್ಮಿ ಆಗಿಬಿಡುತ್ತೆ. ಅದರ ತೇಜಸ್ಸು ವರ್ಚಸ್ಸು ಕಮ್ಮಿ ಆಗಿಬಿಡ್ತದೆ. ಹಾಗೆ ಒಬ್ಬ ರೈತ ಅಥವಾ ಯಾರಾದರೂ ಅಂಗಡಿಯಲ್ಲಿ ಕೊಂಡ್ಕೊಂಬಂದರೆ, ಅಥವಾ ಒಬ್ಬ ರೈತ ದಾನ ಮಾಡಿದ್ರೆ, ಅಥವಾ ಯಾರೋ ಒಬ್ರು ದಾನ ಮಾಡಿದ್ರೆ, ಆ ದಾನದ ಫಲ
ಒಂದಷ್ಟು ದಿವಸ ಆಮೇಲೆ ಅದು ಹೋಗ್ತಾ ಹೋಗ್ತಾ ಕ್ಷೀಣಿಸ್ಬಿಡುತ್ತದು ಸರಿಯಾಗಿ ಉಪಯೋಗಿಸಿಲ್ಲ ಅಂದರೆ. ಒಂದು. ಎರಡನೇದು, ನಾವು ಇಟ್ಟಂಥ ಸ್ಥಳದಲ್ಲಿ ಏನಿದೆ, ಶೀತ ಜಾಗನ, ಉಷ್ಣ ಇರೋ ಜಾಗನ, ಅದು ಅಲ್ಲೇನೋ ಪ್ರಾಣಿಗಳು ಬರುತ್ತವಾ, ಈ ಕೆಸರು ಇದೆಯಾ, ಗಲೀಜಿದೆಯಾ, ಏನಿದೆ ಆ ಜಾಗನೂ ನೋಡಬೇಕಲ್ಲಿ. ಆ ಜಾಗದಲ್ಲೂ ಶುದ್ಧ ಇಲ್ಲ ಅಂದರೆ ಜಾಗ ಇಟ್ಟಿರೋ ಜಾಗದಲ್ಲೂ ಕೂಡ ತರಕಾರಿಗಳು ಕೊಳ್ತೋಗುತ್ತೆ, ಅಕ್ಕಿ ಹಂಗೆ ಬೂಸ್ಲು ಬಂದುಬಿಡುತ್ತೆ, ಗೋಧಿ ಎಲ್ಲ ಹಂಗೆ ಹೊಟ್ಟೋಗ್ಬಿಡ್ತದೆ, ಎಣ್ಣೆ ಎಲ್ಲ 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 ಕೊಳ್ತೋಗ್ಬಿಡ್ತದೆ, ವೇಸ್ಟ್ ಆಗಿಬಿಡ್ತದೆ. ಒಂದು ಸ್ಥಳ ಮಹಿಮೆ. ಮೂರನೇದು, ಯಾವ ಪದಾರ್ಥ ಎಷ್ಟು ದಿವಸ ಇಡಬೇಕು ಎಷ್ಟು ದಿವಸ ಇಡಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ತಂದು ಸ್ಟಾಕ್ ಮಾಡಿಬಿಟ್ಟು ಬಿಟ್ಟು ಕೊಟ್ಟರು ಎಲ್ಲ ದಾನ ಬಂತು ಅಂತ ಇಟ್ಕೊಂಬಿಡೋದಲ್ಲ. ಎಲ್ಲದಕ್ಕೂ ಅದರದ್ದೇ ಆದೊಂದು ಎಕ್ಸ್ಪೈರಿ ಡೇಟ್ ಇದೆ, ಅದರದ್ದೇ ಆದೊಂದು ನಿಗದಿತ ಒಂದು ಅವಧಿ ಇದೆ. ಅದು ಮೀರಿದ ಮೇಲೆ ತನ್ನೇ ಚೈತನ್ಯ ಶಕ್ತಿ ಕೊಳ್ತೋಗ್ಬಿಡುತ್ತೆ. ಯಾವಾಗ ಒಂದು ಕೊಳ್ತೋಯ್ತು ಪಕ್ಕದಿರೋ ತರಕಾರಿ ಕೊಳೆಯೋಂಗೆ ಮಾಡುತ್ತೆ, ಯಾವಾಗ ಸೊಪ್ಪು ಕೊಳ್ತೋಯ್ತು ಪಕ್ಕದಿರೋ ತರಕಾರಿನ ಕೊಳೆಯೋಂಗೆ ಮಾಡಿಬಿಡುತ್ತೆ. ಸಹವಾಸ ದೋಷ, ಇನ್ಫೆಕ್ಷನ್, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ ಅಲ್ಲಿ. ಹೀಗೆ ಒಂದು ಹಾಳಾಗಿ ತಾನು ಹಾಳಾದಿಂದ ಇನ್ನೊಂದು ಪಕ್ಕದಿರೋದನ್ನು ಹಾಳು ಮಾಡುತ್ತೆ ಈ ದವಸ ಧಾನ್ಯಗಳಲ್ಲಿ. ಅದೊಂದು ನೇಚರ್ ಅದು. ಅದಕ್ಕೆ ಯಾವುದು ಎಷ್ಟು ತರಬೇಕೋ ಅಷ್ಟು ತರಬೇಕು, ಉಪಯೋಗಿಸಿದ ಮೇಲೆ ಮತ್ತಷ್ಟು ತರಬೇಕು. ಎಲ್ಲ ಸ್ಟಾಕು ತಂದು ಇಟ್ಕೊಂಡ್ಬಿಡ್ತಂದರೆ ಆ ರೂಮಿನ ಟೆಂಪ್ರೇಚರ್ಗೆ, ಆ ಸ್ಥಳದ ಮಹಿಮೆಗೆ ಮತ್ತು ಆ ಕೆಲವು ಪದಾರ್ಥಗಳ ಆಯುಷ್ ಅದ್ರ ಮೇಲೆ ಸಮೃದ್ಧಿ ಆಗುತ್ತೋ ಇಲ್ಲೋ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದು 50 kg 50 ಮೂಟೆ ಅಕ್ಕಿ ತಂದು ಇಟ್ಬಿಟ್ಟು ರೂಮಲ್ಲಿ ಗೋಡನಲ್ಲಿ ಬಾಗಿಲಾಕ್ಬಿಟ್ಟು 6 ತಿಂಗಳಾದರೂ ಓಪನ್ ಮಾಡಿಲ್ಲ. ಅಕ್ಕಿ ಎಲ್ಲ ಒಳಗಡೆ ಬೂಸ್ಲು ಕಟ್ಕೊಂಡ್ಬಿಟ್ಟಿದೆ. ತೇವ, ಮಳೆ ಸೀಸನ್ಗೆ, ಆ ವೆದರ್ಗೆ ಎಲ್ಲ ಒಂದಕ್ಕೊಂದು ಇದೆ ಅಂಟ್ಕೊಂಡ್ಬಿಟ್ಟಿದೆ. ಎಲ್ಲ ಕಪ್ಪು ಹುಳುಗಳು ಜಾಸ್ತಿ ಆಗಿಬಿಟ್ಟಿದೆ. ಆ ರೂಮಿನ ಟೆಂಪ್ರೇಚರು, ಹವಾಗುಣ, ಸ್ಥಳ ಮಹಿಮೆ ಮತ್ತು ಅದು ಎಷ್ಟು ದಿವಸ ಇರ್ಬೋದು ಅದು ಪದಾರ್ಥ, ಎಕ್ಸ್ಪೈರಿ ಡೇಟು, ಇದನ್ನೆಲ್ಲ ನಾವು ಗಮನಕ್ಕೆ ತೊಗೋಬೇಕು. ಹಾಗಾಗಿ ಒಬ್ಬರು ಈ RMCನಲ್ಲಿ ಕೆಲಸ ಮಾಡ್ತಾರೋ ಅವ್ರ ಹೆಸರು ಮರ್ತೋಯ್ತು, ಪತ್ರ ಬರೆದಿದ್ದಾರೆ. ನಮ್ಮ ಉಗ್ರಾಣದಲ್ಲಿ ದಿನಸಿ ಧಾನ್ಯಗಳು ಸಮೃದ್ಧಿ ಆಗ್ತಿಲ್ಲ. ನಾವು ಪರ್ಚೇಸ್ ಮಾಡ್ತೀವಿ, ಒಂದು 100 ಮೂಟೆ ಅಕ್ಕಿ ತೊಗೊಂಡು ಅದ್ರಲ್ಲಿ 20 ಮೂಟೆ ನಷ್ಟ ಆಗಿರ್ತದೆ. ನಮಗೆ 20 ಮೂಟೆಲ್ಲೇ ದುಡ್ಡು ಹೊಟ್ಟೋಯ್ತು, ಲಾಸ್ ಆಯಿತು ನಮಗೆ. ಹೀಗೆ ಈ ಧಾನ್ಯಗಳನ್ನು ಸಂಗ್ರಹಣೆ ಮಾಡೋ ಸ್ಥಳದಲ್ಲೆಲ್ಲ ನಮಗೆ ತುಂಬ ತೊಂದರೆ ಇದೆ. ಈ ಜೊತೆಗೆ ಈ ಕಳ್ಳರ ಕಾಟ ಬೇರೆ. ನಮ್ಮಲ್ಲೇ ಕೆಲವು ಕಳ್ಳರು 50 ಮೂಟೆ ಇಟ್ಟರದಲ್ಲಿ 2 ಮೂಟೆ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಕದ್ಕೊಂಡು. 48 ಮೂಟೆ ಇರುತ್ತೆ, 2 ಮೂಟೆ ದುಡ್ಡು ನಮ್ಮ ಕೈಯಿಂದ ಲಾಸು, ಅದು ಒಂದು ನಷ್ಟ. ನಮ್ಗೆ ಅದು ಕಳ್ಳತನದಿಂದಲೂ ಸಮೃದ್ಧಿ ಆಗ್ತಿಲ್ಲ, ಕೊಳ್ತೋಗ್ತಿದೆ. ಮತ್ತು ಯಾತಕ್ಕೆ ನಾವು ಇಷ್ಟೆಲ್ಲ ಸಂಗ್ರಹಣೆ ಮಾಡಿಟ್ಟರು ಕೂಡ ನಮಗೆ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಅದಕ್ಕೆ ಧಾನ್ಯ ಸಮೃದ್ಧಿ ಆಗಬೇಕು, ಅಕ್ಷಯ ಆಗಬೇಕು ಅನ್ನೋ ಒಂದು ಪ್ರಶ್ನೆ ಅವರಲ್ಲಿ ಕೇಳಿದ್ದಾರೆ. ಇಲ್ಲಿ ಈ ಉಗ್ರಾಣ ಒಂದೇ ಇಲ್ಲ, ವೇರ್ ಹೌಸ್ ಇಲ್ಲ, ಗೋಡನ್ ಒಂದೇ ಇಲ್ಲ. ನಮ್ಮನೇಲೂ ಅಷ್ಟೇ. ನಮ್ಮಲ್ಲಿ ಒಂದು ತಿಂಗಳಿಗೆ ಆಗೋಷ್ಟು ಸಾಮಾನು ತಂದು ಇಟ್ಕೊಂಡ್ಬಿಡ್ತೀವಿ, ಮಕ್ಳಿಗೆ ಹೆಂಡ್ತಿಗೆ ಎಲ್ರಿಗೂ ಆಗೋಂಗೆ. ಒಂದು ತಿಂಗಳು ಮುಗಿದ್ಮೇಲೆ ಮತ್ತೋಗಿ ತೊಗೊಂಬಂದು ನಾವು ಮತ್ತೆ ಇಟ್ಕೋತೀವಿ. ಆದರೆ ನಾವು ಮನೇಲಿ ತಂದಿಟ್ಟಂಥ ಸಮಯದಲ್ಲಿ ನಾವು ತಂದಿರೋ ಪದಾರ್ಥಗಳು ಹುಳ ಬೀಳಬಾರ್ದು, ಅದು ಎಕ್ಸ್ಪೈರಿ ಡೇಟ್ನ ಕಳ್ಕೊಂಡು ಹುಳ ಉತ್ಪತ್ತಿ ಮಾಡಬಾರ್ದು. ಕ್ರಿಮಿಕೀಟಗಳು ನಾವು ತಂದಂಥ ಧಾನ್ಯದಲ್ಲಿ ಉತ್ಪತ್ತಿ ಆಗಬಾರ್ದು. ಆ ಥರದ್ದು ಒಂದು ಪ್ರೊಸೀಜರ್ ಹಿಂದಿನ ಕಾಲದಲ್ಲಿ ಮೇಂಟೈನ್ ಮಾಡ್ತಿದ್ರು. ಯಾಕೆಂದರೆ ಈಗೇನೆಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಮನೆಗೆ ತಂದು ಕೊಟ್ಬಿಡ್ತಾರೆ. ತರಕಾರಿಯಿಂದ ಹಿಡಿದು, ಎಣ್ಣೆಯಿಂದ ಹಿಡಿದು, ಹಾಲು, ನೀರು, ಮೊಸರು ಎಲ್ಲದು ಬಂದುಬಿಡ್ತಾರೆ ಆನ್ಲೈನಲ್ಲಿ. ಆಗಿನ ಕಾಲದಲ್ಲಿ ಎಲ್ಲಿತ್ತು ಆನ್ಲೈನು? ಎಲ್ಲೋ ಸಿಟಿ ಇತ್ತು, ಇವರೆಲ್ಲೋ ವಾಸ ಮಾಡ್ತಿದ್ರು. ಪಾಪ ಗಾಡಿ ತೊಗೊಂಡೋಗಿ ಎಲ್ಲನೂ ತುಂಬ್ಕೊಂಡು ಬಂದು 1 ತಿಂಗಳಿಗೆ ಆಗೋಷ್ಟೆಲ್ಲ ಸಂಗ್ರಹಣೆ ಮಾಡಿಡ್ತಾಯಿದ್ರು. ಅದು ಒಂದು ತಿಂಗಳೊಳಗೆ ಅದು ಕೊಳ್ತೋಗ್ತಿತ್ತು ಕೆಲವುದೆಲ್ಲ. 1 ತಿಂಗಳೊಳಗೆ ಹುಳ ಬಿದ್ದೋಗ್ಬಿಡ್ತಿತ್ತು. ರಾಗಿ ಭತ್ತ ಇರ್ಬೋದು, ಏನೋ ಪಾಪ ಆಗಿನ ಕಾಲದಲ್ಲಿ ಎಲ್ಲೋ ಬೆಳೆದಿದ್ದನ್ನು ಮಾರಾಟ ಮಾಡೋದನ್ನು ಹೋಗಿ ಇವ್ರು ಪರ್ಚೇಸ್ ಮಾಡಿ ತಂದು ಸ್ಟಾಕ್ ಮಾಡ್ತಾಯಿದ್ರು ಉಗ್ರಾಣಗಳ ಮನೇಲಿ. ಅದಕ್ಕೆಲ್ಲ ಹುಳ ಬರದೇ ಇರಲಿ, ಇಲಿಗಳು ತಿಂದೇ ಇರಲಿ, ವಿಷಜಂತುಗಳು ಬರದೇ ಇರಲಿ ಸಂಗ್ರಹಣೆ ಮಾಡ್ತಾಯಿದ್ರು. ಕಂಟಿನ್ಯೂಸ್ ಆಗಿ ಮಳೆ 3 ತಿಂಗಳು 2 ತಿಂಗಳು ಬರ್ತಾಯಿತ್ತು ಆಗಿನ ಕಾಲದಲ್ಲಿ. ಮಳೆ ಹೋಗಿ ತರೋಕ್ಕಾಗಲ್ಲ. ಆಗ ಮಳೆಗಾಲದ ಮುಗಿಯೋ ತನಕ ಅವ್ರಿಗೆ ಊಟಕ್ಕೆ ಬೇಕು ಅಂದರೆ ಎಲ್ಲ ತೊಗೊಂಬಂದು ಸ್ಟಾಕ್ ಮಾಡಿ ಇಟ್ಕೋತಾಯಿದ್ರು. ಕೆಲವುದೆಲ್ಲ ಕೊಳ್ತೋಗ್ತಾಯಿತ್ತು, ಕೆಲವುದೆಲ್ಲ ಹಂಗೆ ಇದಕ್ಕಿದ್ದಾಗ ಹಾಳಾಗ್ತಿತ್ತು. ಇದೆಲ್ಲ ಆಯಿತು. ಯಾರ್ಯಾರ ಮನೆಯಲ್ಲಿ ದವಸ ಧಾನ್ಯಗಳು, ತರಕಾರಿ ಆಗ್ಬೋದು, ಇದು ಮದುವೆ ಸಮಯಗಳಲ್ಲಿ, ಶುಭ ಸಮಾರಂಭಗಳಲ್ಲಿ ಎಲ್ಲ ತಂದು ಸ್ಟಾಕ್ ಇಟ್ಕೊಂಡು ಇಡ್ತಾರೆ. ಕೆಲವು ಸ್ವಲ್ಪ ಕೊಳ್ತೋಗ್ಬೋದು, ಏನೋ ಒಂದು ಕಾರಣದಿಂದ ಏನೋ ಒಂದು ಬಿದ್ದು ಅದ್ರ ಮೇಲೆ ಉಪಯೋಗಿಸೋಕ್ಕಾಗದೇ ಥರ ಆಗ್ಬೋದು.
ತೊಂದರೆಗಳು ಬೇಕಾದಷ್ಟು ಆಗ್ಬೋದು. ದವಸ ಧಾನ್ಯಗಳಲ್ಲಿ ಸಮೃದ್ಧಿ ಆಗಬೇಕು ಅಂದರೆ ರೈತರು ತಾವು ಬೆಳೆದಂಥ ದವಸ ಧಾನ್ಯಗಳು ಅಕ್ಷಯ ಆಗಬೇಕು ಅಂತಂದರೆ ಮಠಮಾನ್ಯಗಳಲ್ಲಿ ದೇವಸ್ಥಾನಗಳಲ್ಲಿ ಅನ್ನದಾನ ಮಾಡ್ತಿರ್ತಾರೆ. ಆ ಜಾಗದಲ್ಲಿ ಈ ದವಸ ಧಾನ್ಯಗಳು ಅಕ್ಷಯ ಆಗಬೇಕು ಅಂದರೆ, ಸಮೃದ್ಧಿ ಆಗಬೇಕು ಅಂದರೆ ವ್ಯಾಪಾರ ಮಾಡೋ ಅಂಗಡಿಗಳಲ್ಲಿ ದವಸ ಧಾನ್ಯಗಳು ಕೊಳಿಬಾರ್ದು, ಚೆನ್ನಾಗಿರಬೇಕು, ಸಮೃದ್ಧಿ ಆಗಬೇಕು, ಹೆಚ್ಚೆಚ್ಚಿಗೆ ಬರಬೇಕು, ಹೆಚ್ಚೆಚ್ಚಿಗೆ ಜನ ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದಾಗಿದ್ದರೆ ಇಂದಿನ ಕಾಲದಲ್ಲಿ ಏನು ಮಾಡ್ತಿದ್ರಪ್ಪ ಅಂತಂದರೆ, ಈ ರೋಹಿಣಿ ನಕ್ಷತ್ರದಲ್ಲಿ, ರೋಹಿಣಿ ನಕ್ಷತ್ರ ಯಾವಾಗ ಬರುತ್ತೋ ಎಲ್ಲ ಗಮನ ಇಟ್ಟು ಕೇಳಿದ್ದು ತಂತ್ರ. ರೋಹಿಣಿ ನಕ್ಷತ್ರ ತಿಂಗಳಿಗೊಂದು ಸಲ ಬರುತ್ತೆ. ಪೂರ್ತಿ ರೋಹಿಣಿ ನಕ್ಷತ್ರ ಇರಬೇಕು. ಆವತ್ತು ದಿವಸ ಈ ಹತ್ತಿ ಹಣ್ಣಿನ ಮರ, ಔದಂಬರ ವೃಕ್ಷ, ಆದಮೇಲೆ ಇನ್ನೊಂದು ಯಾವುದೋ ಒಂದು ವೃಕ್ಷಕ್ಕೂ ಬಳ್ಳಿನೋ ಅಥವಾ ಇನ್ನೊಂದು ವೃಕ್ಷ ಟಚ್ ಆಗಿರ್ತದೆ. ಈಗ ಒಂದು ಮರ ಇದು ಔದಂಬರ ವೃಕ್ಷ ಅಂತ ಇಟ್ಕೊಳ್ಳಿ, ಅದಕ್ಕೆ ಯಾವುದೋ ಒಂದು ಬಳ್ಳಿ ಸುತ್ತಕೊಂಡಿರ್ತದೆ. ಅಥವಾ ಔದಂಬರ ವೃಕ್ಷದ ಪಕ್ಕ ಇನ್ನೊಂದು ಮರದ ಎಲೆ, ಟೊಂಗೆ ಟಚ್ ಆಗಿರ್ತದೆ. ಔದಂಬರ ವೃಕ್ಷಕ್ಕೆ ಇನ್ನೊಂದು ಯಾವುದೋ ಬೇರೆ ಸಸ್ಯ, ಗಿಡ, ಬಳ್ಳಿ ಅಥವಾ ಮರ ಟಚ್ ಆಗಿದ್ದರೆ ಅದಕ್ಕೆ ಬಾಂಧ ಅಂತಾರೆ. ಬಾಂಧ ಅಂದರೆ ಒಂದು ಮರಕ್ಕೆ ಇನ್ನೊಂದು ಅನ್ಯ ಜಾತಿಯ ಗಿಡ, ಮರ, ಬಳ್ಳಿ ಟಚ್ ಆಗಿದೆ, ಅದಕ್ಕೆ ಬಾಂಧ ಅಂತ. ಔದಂಬರ ವೃಕ್ಷದ ಬಾಂಧವನ್ನು ತರಬೇಕು ರೋಹಿಣಿ ನಕ್ಷತ್ರದಲ್ಲಿ. ಅಂದರೆ ರೋಹಿಣಿ ನಕ್ಷತ್ರ ದಿವಸ ಔದಂಬರ ವೃಕ್ಷ ಅಂದರೆ ದತ್ತಾತ್ರೇಯ ಲಕ್ಷ್ಮೀ ನರಸಿಂಹ ವಾಸ ಮಾಡೋ ವೃಕ್ಷ, ಅದಕ್ಕೆ ಬೇರೆ ಔದಂಬರ ವೃಕ್ಷಕ್ಕೆ ಬೇರೆ ಅನ್ಯ ಬಳ್ಳಿಗಳು, ಬೇರೆ ಗಿಡದ ಬಳ್ಳಿ ಅಥವಾ ಪಕ್ಕದಲ್ಲೇ ಬೇರೆ ಗಿಡ ಟಚ್ ಆಗಿದ್ದರೆ ಮರಕ್ಕೆ, ಆ ಔದಂಬರ ವೃಕ್ಷಕ್ಕೆ ಬೇರೆ ಮರದ ಒಂದು ಏನಾದರೂ ಟೊಂಗೆನೋ ಎಲೆಗಳೋ ಏನೋ ಟಚ್ ಆಗಿದರೆ ಆ ಬಾಂಧ ತೊಗೊಂಬರ್ಬೇಕು. ತೊಗೊಂಬಂದ್ಬಿಟ್ಟು ರೋಹಿಣಿ ನಕ್ಷತ್ರ ಮನೇಲಿ ಕೂತ್ಕೊಂಡು ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಜಪ ಮಾಡಬೇಕು. ಆ ಒಂದು ಬಾಂಧ, ಔದಂಬರ ವೃಕ್ಷದ ಬಾಂಧವನ್ನು ತೊಗೊಂಬಂದು ಮನೇಲಿ ಒಂದು ತಟ್ಟೆಲೋ ಅಥವಾ ಕೈಲೋ ಒಂದು ಯಾವುದೋ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಹೇಳಬೇಕು. ಓಂ ನಮೋ ಧನಧಾನ್ಯದಾಯ ಸ್ವಾಹ, 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 ಧನಧಾನ್ಯದಾಯ ಸ್ವಾಹ ಅಂಥೇಳಿ ಧನಧಾನ್ಯ, ಧನ ಅಂದರೆ ದುಡ್ಡು, ನೀವು ಉಗ್ರಾಣದಲ್ಲಿ ಮಾಡಿ ಇಟ್ಟಿದ್ದಿರಲ್ಲ ಸ್ಟಾಕ್ ಮಾಡಿ, ಅದು ಮಾರಿದ್ರೆ ದುಡ್ಡು ಬರುತ್ತೆ. ಧಾನ್ಯ ಕೊಳ್ತೋಗಬಾರ್ದು, ಅಕ್ಷಯ ಆಗಬೇಕು. ಧನಧಾನ್ಯದಾಯ ಸ್ವಾಹ ಅನ್ನೋದನ್ನು ಈ ಮಂತ್ರ ಅರ್ಧ ಗಂಟೆ ಹೇಳಿ ಆ ಔದಂಬರ ವೃಕ್ಷದ ಬಾಂಧವನ್ನು ನೀವು ಉಗ್ರಾಣ, ನಿಮ್ಮ ಮನೇನೋ ನೀವೆಲ್ಲಿ ಧನಧಾನ್ಯಗಳನ್ನು ದಿನಸಿ ದವಸ ಧಾನ್ಯಗಳನ್ನು ಇಡ್ತಿರೋ ಅಂಗಡಿ ಇರ್ಬೋದು, ಉಗ್ರಾಣ ಇರ್ಬೋದು, ಅಥವಾ ಮಠದ ಸ್ಟೋರ್ ರೂಮ್ ಇರ್ಬೋದು, ದೇವಸ್ಥಾನದ ಅನ್ನದಾನ ನಡೆಯೋ ಸ್ಟೋರ್ ರೂಮ್ ಇರ್ಬೋದು, ಅಲ್ಲಿ ಔದಂಬರ ವೃಕ್ಷದ ಬಾಂಧ ಇಟ್ಟರೆ ಅಲ್ಲಿ ದಿನಸಿ ದವಸ ಧಾನ್ಯಗಳೆಲ್ಲ ಅಕ್ಷಯ ಆಗುತ್ತಂತೆ, ಕೊಳ್ತೋಗಲ್ಲ, ಬೆಂಕಿ ಬೀಳಲ್ಲ, ಅಥವಾ ಇನ್ನೇನೋ ಹೆಚ್ಚು ಕಮ್ಮಿಯಾಗಿ ಅಲ್ಲಿ ನಷ್ಟ ಆಗೋದಕ್ಕೆ ಬಿಡೋದಿಲ್ಲ, ಅಕ್ಷಯ ಆಗ್ತಾ ಇರಬೇಕು. ಅದರಿಂದ ಈ ಒಂದು ಓಂ ಧನಧಾನ್ಯದಾಯ ಸ್ವಾಹ, ಓಂ ನಮೋ ಧನಧಾನ್ಯದಾಯ ಸ್ವಾಹ ಅಂತ ಹೇಳಬೇಕು. ಹೇಳ್ತಾ ಆ ಬಾಂಧ ಅಂದರೆ ಔದಂಬರ ವೃಕ್ಷದ ಜೊತೆಗೆ ಇನ್ನೊಂದು ಯಾವುದು ಬೆಳೆದಿದ್ದಲ್ಲ ಅದನ್ನು ತಂದಿಟ್ಟು ಮನೇಲಿ ಇಟ್ಟರೆ, ಉಗ್ರಾಣದಲ್ಲಿಟ್ಟರೆ ಸತತವಾಗಿ ಅಕ್ಷಯ ಆಗುತ್ತೆ. ಇದು ಈ ಡಾಬರ ಮಂತ್ರ ತಂತ್ರಸಾರ ಅಂತ ಒಂದಿದೆ. ಈ ಡಾಬರ ತಂತ್ರಸಾರದಲ್ಲಿ ಇದೆಲ್ಲ ಬರುತ್ತೆ. ಉಗ್ರಾಣಗಳಿರತಕ್ಕಂಥ ಈ ದಿನಸಿ ಧಾನ್ಯಗಳನ್ನು ಸಂಗ್ರಹಣೆ ಮಾಡೋದು. ಈಗ ಉದಾಹರಣೆಗೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟು ರೈತರಿಂದ ಪರ್ಚೇಸ್ ಮಾಡಿ ಗೋಡನಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅದನ್ನು ಲೋಕಲ್ಗೆ ಸೊಸೈಟಿ ಅಂತ ಹೋಗುತ್ತೆ, ರೇಷನ್ ಸೊಸೈಟಿಗೆ, ಅಲ್ಲಿ ರೇಷನ್ ಡಿಸ್ಟ್ರಿಬ್ಯೂಟ್ ಗೋಧಿ ಅಕ್ಕಿ ಎಲ್ಲ ಕೊಡ್ತಾರೆ. ಅಲ್ಲಿಗೆ ಹೋಗೋ ತನಕ ಧಾನ್ಯ ದಿನಸಿ ಅವೆಲ್ಲ ಸ್ಟಾಕ್ ಇರಬೇಕು, ಚೆನ್ನಾಗಿರಬೇಕು ಅಂತಂದರೆ ಇಂದಿನ ಕಾಲದ ರಾಜ ಮಹಾರಾಜ ಇದನ್ನು ಮಾಡಿಸ್ತಾಯಿದ್ರು ಅಂತ ಈ ಡಾಬರ ತಂತ್ರಸಾರದಲ್ಲಿ ಹೇಳ್ತಾರೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSB ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಅದಕ್ಕೆ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟ್ ಯಾವ ಟೈಮ್ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದೆ, ಜಾತಕ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಹಾಗೆ ಬನ್ನಿ, ಬೇರೆ ಥರ ನೋಡ್ತೀವಿ. ಆಮೇಲೆ ಈ ಲಕ್ವಾ, ಕ್ಯಾನ್ಸರು, ಪಿಟ್ಸು ಈ ಥರದ ಕೆಲವು ರೋಗಗಳು ಇದ್ದರೆ
ಈ ಪ್ರಾರಬ್ಧ ರೋಗ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ಇದ್ದರೆ ಅದನ್ನು ನೀವು ತೊಗೊಂಡು ಬಂದರೆ ಅದಕ್ಕೂ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.